ವಾಟ್ಸ್ಆಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಆಗಲಿ, ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಲಿ, ಬೋತ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ ಕೂಡ ಈ ಒಂದು ಕ್ಲಾಸು ತುಂಬ ಗಮನವಿಟ್ಟು ಕೇಳ್ಕೋಬೇಕು. ಯಾಕಂತ ಕೇಳಬೇಕಾದ್ರೆ ಈ ಕ್ಲಾಸಲ್ಲಿ ನಾನು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಒನ್ ಆಫ್ ದ ಕನ್ಫ್ಯೂಸಿಂಗ್ ಟಾಪಿಕ್ಸ್ ಅಂತ ಅನ್ಬೋದು ಸ್ಟೂಡೆಂಟ್ಸ್ಗೆ. ಸೊ ಸಾಕಷ್ಟು ರಿಕ್ವೆಸ್ಟ್ ಬಂದಿದೆ ನಮಗೆ, ಸೊ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಇಂದ ವಿಡಿಯೋ ಮಾಡಿ ಅಂತ. ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮಗೋಸ್ಕರ. ಸೊ ಸ್ಟೂಡೆಂಟ್ಸ್, ಲೆಟ್ ಮಿ ಮೇಕ್ ಇಟ್ ವೆರಿ ಸಿಂಪಲ್ ಆ್ಯಂಡ್ ಈಸಿ ಫಾರ್ ಯು. ಫಸ್ಟು ಈ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂದರೆ ಏನಂತ ನೋಡೋಣ. ಓಕೆ, ಸೊ ಏನಿದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ನೋಡಬೇಕಾದ್ರೆ ಫಸ್ಟ್ ಆಫ್ ಆಲ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಆರ್ ಫಾರ್ಮ್ಸ್ ಆಫ್ ಆಡ್ಜೆಕ್ಟಿವ್ಸ್. ಸೊ ಈ ಒಂದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನಾವು ಏನು ಯೂಸ್ ಮಾಡ್ತೀವಿ ಅಂದರೆ ಆಡ್ಜೆಕ್ಟಿವ್ಸ್ನ ಯೂಸ್ ಮಾಡ್ತೀವಿ. ಅಬ್ಜೆಕ್ಟಿವ್ ಅಂದರೆ ಏನು? ಅಬ್ಜೆಕ್ಟಿವ್ ಅಂದರೆ ನೌನ್ನ ಡಿಫೈನ್ ಮಾಡುವ ವರ್ಡ್. ನೌನ್ನ ಡಿಫೈನ್ ಮಾಡುವ ವರ್ಡ್ಗೆ ನಾವೇನಂತ ಕರಿತೀವಿ? ಅಬ್ಜೆಕ್ಟಿವ್ ಅಂತ ಕರಿತೀವಿ. ಸೊ ಇದು ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ಹಾಗಾಗಿ ಜಾಸ್ತಿ ಏನು ನಾನು ಡೀಟೇಲ್ ಎಕ್ಸ್ಪ್ಲನೇಷನ್ ಮಾಡಲ್ಲ, ಜಸ್ಟ್ ಒಂದು ಎಕ್ಸಾಂಪಲ್ನ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಲೆಟ್ಸ್ ಟೇಕ್ ಥಾಮ್ಸನ್ ಸರ್. ಸೊ ಈಗ ಥಾಮ್ಸನ್ ಸರ್ ಯಾರು? ಥಾಮ್ಸನ್ ಸರ್ ಇಸ್ ಅ ನೌನ್. ಓಕೆ, ಥಾಮ್ಸನ್ ಸರ್ ಇಸ್ ಅ ನೌನ್. ಥಾಮ್ಸನ್ ಸರ್ ಇಸ್ ಟಾಲ್ ಅನ್ಕೊಳ್ಳಿ. ಸೊ ಈ ಒಂದು ಟಾಲ್ ಏನಾಗುತ್ತೆ? ಈ ಟಾಲ್ ನಮಗೆ ಅಬ್ಜೆಕ್ಟಿವ್ ಆಗುತ್ತೆ. ಸೊ ಅರ್ಥ ಆಗಿದೆ ಅಲ್ವಾ? ಸೊ ಹಾಗಾಗಿ ಒಂದು ನೌನ್ನ ಡಿಫೈನ್ ಮಾಡುವ ವರ್ಡು, ಆ ನೌನ್ ಹೆಂಗಿದೆ ನೋಡೋಕ್ಕೆ, ಅಥವಾ ಆ ನೌನ್ದು ಒಂದು ಕ್ವಾಲಿಟೀಸ್ನ ಡಿಫೈನ್ ಮಾಡಿದ್ರೆ ಅದಕ್ಕೆ ನಾವು ಅಬ್ಜೆಕ್ಟಿವ್ ಅಂತ ಕರಿತೀವಿ. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಥಾಮ್ಸನ್ ಸರ್ ಇಸ್ ಟಾಲ್. ಸೊ ಥಾಮ್ಸನ್ ಸರ್ ಒಂದು ನೌನು. ಸೊ ಥಾಮ್ಸನ್ ಸರ್ ಹೆಂಗಿದ್ದಾರೆ? ಟಾಲ್ ಆಗಿದ್ದಾರೆ ಅಂತ ಒಂದು ವರ್ಡು. ಸೊ ಥಾಮ್ಸನ್ ಸರ್ ನೌನ್ ಆಗುತ್ತೆ ಮತ್ತು ಟಾಲ್ ಬಂದು ಅಬ್ಜೆಕ್ಟಿವ್ ಆಗುತ್ತೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಈಗ ಯಾಕೆ ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ನಾವು ಯೂಸ್ ಮಾಡ್ತೀವಿ ಅಂತ ಕೇಳಬೇಕಾದ್ರೆ, ಈ ಒಂದು ನೌನ್ನ ಕಂಪೇರ್ ಮಾಡಿ ನಾವು ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನಮಗೆ ಯೂಸ್ ಆಗುತ್ತೆ. ಸೊ ಹೆಂಗೆ ಅಂತ ಮುಂದೆ ನೋಡೋಣ. ನೋಡಿ, ದೇರ್ ಆರ್ 3 ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ನಾನು ಹೇಳಿದಂಗೆ, ಸೊ ವಾಟ್ ಇಸ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್? ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಆರ್ ಫಾರ್ಮ್ಸ್ ಆಫ್ ಅಬ್ಜೆಕ್ಟಿವ್ಸ್ ಯೂಸ್ ಟು ಕಂಪೇರ್ ಪೀಪಲ್, ಅನಿಮಲ್ಸ್, ಪ್ಲೇಸ್ ಆರ್ ಥಿಂಗ್ಸ್. ಸೊ ಏನು ಮಾಡ್ತೀವಿ? ಒಂದು ಪೀಪಲ್, ಪ್ಲೇಸ್, ಅನಿಮಲ್, ಥಿಂಗ್, ಅದರ್ವೈಸ್ ನೌನ್ನ ಡಿಗ್ರೀಸಲ್ಲಿ ಕಂಪೇರ್ ಮಾಡ್ತೀವಿ ಅಬ್ಜೆಕ್ಟಿವ್ನ ಬಳಸ್ಕೊಂಡು. ಅದಕ್ಕೆ ನಾವೇನಂತ ಕರಿತೀವಿ? ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಕರಿತೀವಿ. ಈ ಒಂದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಲಿ ನಮಗೆ 3 ಟೈಪ್ಸ್ ಇದೆ. ಒಂದು ಪಾಸಿಟಿವ್ ಡಿಗ್ರಿ, ಮತ್ತೊಂದು ಕಂಪ್ಯಾರಿಟಿವ್ ಡಿಗ್ರಿ, ಮತ್ತೊಂದು ಸೂಪರ್ಲೇಟಿವ್ ಡಿಗ್ರಿ. ಓಕೆ, ಸೊ ವಿ ಹ್ಯಾವ್ 3 ಫಾರ್ಮ್ಸ್ ಆಫ್ ಡಿಗ್ರೀಸ್. ಏನದು? ಒಂದು ಪಾಸಿಟಿವ್, ಮತ್ತೊಂದು ಕಂಪ್ಯಾರಿಟಿವ್, ಇನ್ನೊಂದು ಸೂಪರ್ಲೇಟಿವ್. ಸೊ ಇದರದ್ದು ಉಪಯೋಗ ಏನಂತ ನೋಡೋಣ. ಪಾಸಿಟಿವ್ ಡಿಗ್ರಿ ನಾವೇನು ಮಾಡ್ತೀವಿ? ಒಂದು ವಸ್ತುದು ಕ್ವಾಲಿಟೀಸ್ನ ಡಿಫೈನ್ ಮಾಡ್ತೀವಿ, ಆದರೆ ಕಂಪೇರ್ ಮಾಡದೆ ಡಿಫೈನ್ ಮಾಡ್ತೀವಿ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಥಾಮ್ಸನ್ ಸರ್ ಇಸ್ ಟಾಲ್ ಅಂತ ಅನ್ಕೊಳ್ಳಿ. ಸೊ ಥಾಮ್ಸನ್ ಸರ್ ಇಸ್ ಟಾಲ್ ಅಂದರೆ ಯಾರ ಜೊತೆ ಟಾಲ್ ಆಗಿದ್ದಾರೆ? ಯಾರ ಜೊತೆಗೆ ಕಂಪೇರ್ ಮಾಡಿದ್ರೆ ಟಾಲ್ ಆಗಿದ್ದಾರೆ ಅಂತ ಏನಾಗಿದೆಯಾ? ಇಲ್ಲ. ಸೊ ವಿತೌಟ್ ಕಂಪೇರಿಂಗ್ ಎನಿ ಒನ್, ನಾವು ಒಂದು ಅಬ್ಜೆಕ್ಟಿವ್ನ ಒಂದು ನೌನಿಗೆ ಯೂಸ್ ಮಾಡಿದ್ರೆ ಅದನ್ನು ಏನಂತ ಕರಿತೀವಿ? ಪಾಸಿಟಿವ್ ಡಿಗ್ರಿ ಅಂತ ಕರಿತೀವಿ. ಈಗ ಕಂಪ್ಯಾರಿಟಿವ್ ಡಿಗ್ರಿಗೆ ಹೋಗೋಣ. ಕಂಪೇರ್ಸ್ 2 ಥಿಂಗ್ಸ್. ಸೊ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಎಷ್ಟು ಥಿಂಗ್ಸ್ನ ನಾವು ಕಂಪೇರ್ ಮಾಡ್ತೀವಿ? 2 ಥಿಂಗ್ಸ್ನ ಕಂಪೇರ್ ಮಾಡ್ತೀವಿ. ಈಸಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ 2 ಥಿಂಗ್ಸ್ನ ಕಂಪೇರ್ ಮಾಡ್ತೀವಿ. ಸೊ ಕೊನೆಗೆ ಲೆಟ್ಸ್ ಟೇಕ್ ಸೂಪರ್ಲೇಟಿವ್ ಡಿಗ್ರಿ. ಸೊ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಏನು ಮಾಡ್ತೀವಿ? ಕಂಪೇರ್ಸ್ 3 or more ಥಿಂಗ್ಸ್ ಆ್ಯಂಡ್ ಶೋಸ್ ದ ಹೈಯೆಸ್ಟ್ ಡಿಗ್ರಿ. ಸೊ ಈ ಒಂದು ಸೂಪರ್ಲೇಟಿವ್ ಡಿಗ್ರಿನೇ ಹೈಯೆಸ್ಟ್ ಡಿಗ್ರಿ. ಸೊ ಹಾಗಾಗಿ ಅದನ್ನು ಏನಂತ ಕರಿತೀವಿ? ಸೂಪರ್ಲೇಟಿವ್ ಡಿಗ್ರಿ ಅಂತ ಕರಿತೀವಿ. ಸೊ ಎಲ್ಲಿದೆ? ಪಾಸಿಟಿವ್ ಡಿಗ್ರಿ ಒಂದು ಲೆವೆಲು, ಕಂಪ್ಯಾರಿಟಿವ್ ಡಿಗ್ರಿ ಸೆಕೆಂಡ್ ಲೆವೆಲು, ಸೂಪರ್ಲೇಟಿವ್ ಡಿಗ್ರಿ ಥರ್ಡ್ ಲೆವೆಲು. ಈ ಒಂದು ಸೂಪರ್ಲೇಟಿವ್ ಡಿಗ್ರಿ ಇಸ್ ದ ಹೈಯೆಸ್ಟ್ ಡಿಗ್ರಿ. ಸೊ ಪಾಸಿಟಿವ್ ಡಿಗ್ರಿ ಎಲ್ಲಿ ಯೂಸ್ ಮಾಡ್ತೀವಿ? ಎಲ್ಲಿ ಕಂಪ್ಯಾರಿಸನ್ ಯೂಸ್ ಮಾಡಲ್ವೋ ಅಲ್ಲಿ ನಾವು ಪಾಸಿಟಿವ್ ಡಿಗ್ರಿನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟು ಕಂಪ್ಯಾರಿಟಿವ್ ಡಿಗ್ರಿ ಯಾಕೆ ಯೂಸ್ ಮಾಡ್ತೀವಿ? ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಸೊ ಟು ಕಂಪೇರ್ 2 ಥಿಂಗ್ಸ್. ಸೊ ಏನು ಮಾಡ್ತೀವಿ? 2 ಥಿಂಗ್ಸ್ನ ಕಂಪೇರ್ ಮಾಡೋಕ್ಕೆ ನಾವು ಕಂಪ್ಯಾರಿಟಿವ್ ಡಿಗ್ರಿ ಯೂಸ್ ಮಾಡ್ತೀವಿ. ಸೂಪರ್ಲೇಟಿವ್ ಡಿಗ್ರಿನ ನಾವು ಯಾವಾಗ ಯೂಸ್ ಮಾಡ್ತೀವಿ? 3 or more ಥಿಂಗ್ಸ್ಗೆ ಕಂಪ್ಯಾರಿಸನ್ನ ತೋರ್ಸೋಕ್ಕೆ ನಾವು ಸೂಪರ್ಲೇಟಿವ್ ಡಿಗ್ರಿನ ಕಂಪ್ಯಾರಿಸನಲ್ಲಿ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಎಸ್, ಕೆಲವೊಂದು ಎಕ್ಸಾಂಪಲ್ಸ್ನ ನೋಡ್ತಾ ಬರೋಣ. ಸೊ ಬಿಫೋರ್ ಗೋಯಿಂಗ್ ದಟ್, ಈ ಒಂದು ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ ನಮಗೆ ಆಲ್ಮೋಸ್ಟ್ ಒಂದು 3 ಟೈಪ್ಸ್ ಬರುತ್ತೆ ಸ್ಟೂಡೆಂಟ್ಸ್. ಸೊ 3 ಟೈಪ್ಸ್ ಆಫ್ ಕಂಪ್ಯಾರಿಸನ್ಸ್ ಬರುತ್ತೆ. ಏನದು ಅಂತ ನೋಡೋಣ. ಈ ಒಂದು 3 ಟೈಪ್ಸ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು ಸ್ಟೂಡೆಂಟ್ಸ್, ಈಸಿಯಾಗಿ ಈ ಒಂದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನ ಮಾಸ್ಟರ್ ಮಾಡ್ಬೋದು. ಸೊ ಏನದು? ಸೊ ಪಾಸಿಟಿವ್ ಡಿಗ್ರಿಯಲ್ಲಿ ಅಗೇನ್, ಈಗ ಫಾರ್ ಎಕ್ಸಾಂಪಲ್ ಟಾಲ್ ಅಂತ ಇದೆ. ಸೊ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ನಾವು ಏನು ಯೂಸ್ ಮಾಡ್ತೀವಿ? ಬರೀ ER ಎಂಬ ವರ್ಡ್ ಯೂಸ್ ಮಾಡ್ತೀವಿ. ಓಕೆ, ಮತ್ತು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ EST ಎಂಬ ವರ್ಡ್ ಯೂಸ್ ಮಾಡ್ತೀವಿ. ಸೊ ಈ ಒಂದು ಎಕ್ಸಾಂಪಲ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಲೆಟ್ಸ್ ಟೇಕ್ ಎಕ್ಸಾಂಪಲ್ 1. ಎಕ್ಸಾಂಪಲ್ 1ನಲ್ಲಿ ಪಾಸಿಟಿವ್ ಡಿಗ್ರಿ ಟಾಲ್, ಥಾಮ್ಸನ್ ಸರ್ ಇಸ್ ಟಾಲ್. ಓಕೆ, ಸೊ ನೆಕ್ಸ್ಟ್ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಥಾಮ್ಸನ್ ಸರ್ ಇಸ್ ಟಾಲರ್ ದೆನ್ other teachers in the class. Okay, for example, last superlative ಡಿಗ್ರಿಯಲ್ಲಿ ಥಾಮ್ಸನ್ ಸರ್ ಇಸ್ ದ ಟಾಲೆಸ್ಟ್ ಆಫ್ ಆಲ್ ಟೀಚರ್ಸ್. ಆ ರೀತಿ ಏನಿದೆ ಕಂಪ್ಯಾರಿಸನ್ಸ್ ಇದೆ. ಇಲ್ಲಿ 2 ಥಿಂಗ್ಸ್ನ ಕಂಪೇರ್ ಮಾಡ್ತೀವಿ, ಇಲ್ಲಿ 3 or more ಥಿಂಗ್ಸ್ನ ಕಂಪೇರ್ ಮಾಡ್ತೀವಿ ಅಷ್ಟೇ. ಸೊ ಹೆಂಗೆ? ER ಆ್ಯಂಡ್ EST ನಾವು ಯೂಸ್ ಮಾಡಿಕೊಂಡು ಕಂಪೇರ್ ಮಾಡ್ತೀವಿ ಹೋಗ್ತೀವಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಸೆಕೆಂಡ್ ಎಕ್ಸಾಂಪಲ್, ಅಗೇನ್ ಸ್ಮಾಲ್ ಅಂತ ಒಂದು ಎಕ್ಸಾಂಪಲ್ ಇದೆ. ಸೊ ಸ್ಮಾಲ್ ಕಂಪ್ಯಾರಿಟಿವ್ಗೆ ER ಯೂಸ್ ಮಾಡ್ತೀವಿ,
ಸೂಪರ್ಲೆಟಿವ್ಗೆ ಇ ಎಸ್ ಟಿ ಯೂಸ್ ಮಾಡ್ತೀವಿ. ಅಗೇನ್ ಥರ್ಡ್ ಹ್ಯಾಪಿ ಅಂತ ಇದೆ. ಓಕೆ, ಹ್ಯಾಪಿ ಎಂಬ ಈ ಒಂದು ಅಬ್ಜೆಕ್ಟಿವ್ಗೆ ಇ ಆರ್ ಎಂಬ ಡಿಗ್ರಿ ಯೂಸ್ ಮಾಡ್ತೀವಿ. ಕಂಪ್ಯಾರಿಟಿವ್ಗೆ ಇ ಎಸ್ ಟಿ ಎಂಬ ವರ್ಡ್ ಯೂಸ್ ಮಾಡ್ತೀವಿ, ಲೆಟರ್ಸ್ ಯೂಸ್ ಮಾಡ್ತೀವಿ ಸೂಪರ್ಲೆಟಿವ್ಗೆ. ಅಗೇನ್ ಫಾರ್ ಎಕ್ಸಾಂಪಲ್ ಲೆಟ್ಸ್ ಟೇಕ್ ಸ್ಟ್ರಾಂಗ್. ಓಕೆ, ಸೊ ಇ ಆರ್ ಯೂಸ್ ಮಾಡ್ತೀವಿ ಕಂಪ್ಯಾರಿಟಿವ್ಗೆ, ಇ ಎಸ್ ಟಿ ಯೂಸ್ ಮಾಡ್ತೀವಿ ಸೂಪರ್ಲೆಟಿವ್ಗೆ. ಅಷ್ಟೇ ಡಿಫ್ರೆನ್ಸ್ ಸ್ಟೂಡೆಂಟ್ಸ್. ಸೊ ಫಸ್ಟ್ ಟೈಪಲ್ಲಿ ಕಂಪ್ಯಾರಿಷನ್ಸಲ್ಲಿ ಬರುವ ಫಸ್ಟ್ ಟೈಪಲ್ಲಿ ನಾವೇನು ಯೂಸ್ ಮಾಡ್ತೀವಿ, ಕಂಪ್ಯಾರಿಟಿವ್ ಡಿಗ್ರಿಗೆ ನಾವು ಇ ಆರ್ ಯೂಸ್ ಮಾಡ್ತೀವಿ, ಸೂಪರ್ಲೆಟಿವ್ ಡಿಗ್ರಿಗೆ ಇ ಎಸ್ ಟಿ ಯೂಸ್ ಮಾಡ್ತೀವಿ. ಅಗೇನ್ ನಾನು ಹೇಳಿದಂಗೆ ಇನ್ ಕಂಪ್ಯಾರಿಟಿವ್ ವಿ ಕಂಪೇರ್ 2 ಥಿಂಗ್ಸ್ ಆ್ಯಂಡ್ ಸೂಪರ್ಲೆಟಿವಲ್ಲಿ 3 or more ಥಿಂಗ್ಸ್. ಓಕೆ, ಸೊ ಆ ರೀತಿಯಲ್ಲಿ ನಾವೇನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಓಕೆ, ಸೊ ಲೆಟ್ಸ್ ಮೂವ್ ಆನ್. ಈಗ ಟೈಪ್ 2ಗೆ ಹೋಗೋಣ. ಸೊ ಟೈಪ್ 2 ಅಲ್ಲಿ ನೋಡಬೇಕಾದ್ರೆ ಕೆಲವೊಂದು ವರ್ಡ್ಸ್ ಇರುತ್ತೆ. ಕೆಲವೊಂದು ವರ್ಡ್ಸು ನಾವು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಮತ್ತು ಸೂಪರ್ಲೆಟಿವ್ ಡಿಗ್ರಿಯಲ್ಲಿ ಆ ವರ್ಡೇ ಚೇಂಜ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಗುಡ್ ಅಂತ ಒಂದು ಎಕ್ಸಾಂಪಲ್ ಇದೆ. ಓಕೆ, ಸೊ ಗುಡ್ಡು, ಗುಡ್ಡರು, ಗುಡ್ಡೆಸ್ಟ್ ಅಂತ ವರ್ಡ್ ಬರೋಲ್ಲ. ಓಕೆ, ಸೊ ಅಲ್ಲಿ ನಾವೇನು ಮಾಡ್ತೀವಿ ಅಂದರೆ ಫಾರ್ ಗುಡ್ಡು ಕಂಪ್ಯಾರಿಟಿವ್ಗೆ ಬೆಟರ್ ಯೂಸ್ ಮಾಡ್ತೀವಿ, ಸೂಪರ್ಲೆಟಿವ್ಗೆ ಬೆಸ್ಟ್ ಯೂಸ್ ಮಾಡ್ತೀವಿ. ಅಗೇನ್ ಫಾರ್ ಬ್ಯಾಡ್ ಅಂತ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಬ್ಯಾಡಲ್ಲಿ ಬ್ಯಾಡರು, ಬ್ಯಾಡೆಸ್ಟ್ ಅಂತ ಬರೋಲ್ಲ. ಏನು ಬರುತ್ತೆ, ವರ್ಸು ಮತ್ತು ವರ್ಸ್ಟ್ ಬರುತ್ತೆ ಸೂಪರ್ಲೆಟಿವ್ ಡಿಗ್ರಿಯಲ್ಲಿ. ವರ್ಸ್ಟು ಲಿಟಲ್ ಅಂತ ಅನ್ಬೇಕಾದ್ರೆ ಲಿಟಲೆಸ್ಟ್ ಅಂತ ಬರೋಲ್ಲ, ಲೆಸ್ ಮತ್ತು ಲೀಸ್ಟ್ ಬರುತ್ತೆ. ಸೊ ಈ ರೀತಿ ಕೂಡ ಕೆಲವೊಂದು ಟೈಪ್ಸ್ ಇದೆ ಸ್ಟೂಡೆಂಟ್ಸ್. ಸೊ ಈ ಒಂದು ವರ್ಡ್ಸ್ನ ಕೂಡ ನೀವೇನು ಮಾಡ್ಕೋಬೋದು, ಈ ಒಂದು ಅಬ್ಜೆಕ್ಟಿವ್ಸ್ನ ಕೂಡ ಸ್ವಲ್ಪ ನೋಟಿಸ್ ಮಾಡ್ಕೋಬೇಕು. ಯಾಕಂದರೆ ಈ ಒಂದು ಅಬ್ಜೆಕ್ಟಿವ್ಸ್ನ ನಾವು ಕಂಪ್ಯಾರಿಟಿವ್ ಮತ್ತು ಸೂಪರ್ಲೆಟಿವ್ ಡಿಗ್ರಿಯಲ್ಲಿ ಓದಿನ ಎಕ್ಸಾಂಪಲ್ ರೀತಿಯಲ್ಲಿ ಇ ಆರ್ ಮತ್ತು ಇ ಎಸ್ ಟಿನ ಆ್ಯಡ್ ಮಾಡಿ ಚೇಂಜ್ ಮಾಡೋಕ್ಕಾಗಲ್ಲ. ವರ್ಡೇ ಕೂಡ ಏನು ಮಾಡಬೇಕಾಗುತ್ತೆ, ಕೆಲವೊಂದು ಸತಿ ಚೇಂಜ್ ಮಾಡಬೇಕಾಗುತ್ತೆ ಈ ಒಂದು ಟೈಪ್ ವರ್ಡ್ಸ್ ಬಂದರೆ. ಓಕೆ, ಸೊ ಹಂಗೆ ಮುಂದೆ ಹೋಗೋಣ. ಸೊ ಲಾಸ್ಟ್ ಟೈಪು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಈಸಿ ಕೂಡ. ಸೊ ಈ ರೀತಿ ಒಂದು ವರ್ಡ್ ಸ್ವಲ್ಪ ದೊಡ್ಡದಾಗಿರಬೇಕಾದ್ರೆ ಅದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ, ಮೋರ್ ಮತ್ತು ಮೋಸ್ಟ್ ಯೂಸ್ ಮಾಡ್ತೀವಿ. ಸರ್ ಇದು ಇನ್ನೂ ಒಂಚೂರು ಎಕ್ಸ್ಪ್ಲೈನ್ ಮಾಡಿ ಅಂತ ಅಂತೀರಾ. ವೆರಿ ಸಿಂಪಲ್. ಈಗ ಬ್ಯೂಟಿಫುಲ್ ಎಂಬ ಒಂದು ವರ್ಡ್ ಇದೆ ಗೊತ್ತಾ, ಈ ಒಂದು ವರ್ಡು, ಈ ಒಂದು ಅಬ್ಜೆಕ್ಟಿವ್ ಸಿಲೆಬಲ್ಲು ಇದರಲ್ಲಿ 3 ಇರುತ್ತೆ. ಸೊ ಈ ಒಂದು ಟೈಪಲ್ಲಿ ಇಫ್ ಸಿಲೆಬಲ್ ಇಸ್ 3 or more. ಸೊ ಈ ಟೈಪ್ ಎಕ್ಸಾಂಪಲ್ಸಲ್ಲಿ ಸಿಲೆಬಲು 3 or more ಇದ್ದರೆ ನಾವೇನು ಮಾಡ್ತೀವಿ, ಕಂಪ್ಯಾರಿಟಿವ್ ಡಿಗ್ರಿಗೆ ಮೋರ್ ಯೂಸ್ ಮಾಡ್ತೀವಿ, ಸೂಪರ್ಲೆಟಿವ್ ಡಿಗ್ರಿಗೆ ಮೋಸ್ಟ್ ಯೂಸ್ ಮಾಡ್ತೀವಿ. ಸೊ ಎಸ್, ವೆರಿ ವೆರಿ ಇಂಪಾರ್ಟೆಂಟ್. ಇಫ್ ದ ಸಿಲೆಬಲ್, ಈ ಒಂದು ಟೈಪಿಗೆ ಇಂಪಾರ್ಟೆಂಟ್ ರೂಲು, ಇಫ್ ದ ಸಿಲೆಬಲ್ ಇಸ್ 3 or more, ಕಂಪ್ಯಾರಿಟಿವ್ಗೆ ಮೋರ್ ಯೂಸ್ ಮಾಡ್ತೀವಿ, ಸೂಪರ್ಲೆಟಿವ್ಗೆ ಮೋಸ್ಟ್ ಯೂಸ್ ಮಾಡ್ತೀವಿ. ಅಷ್ಟು ಸಿಂಪಲ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ಇಂಟೆಲಿಜೆಂಟೆಸ್ಟ್ ಅಂತ ನಾವು ಯೂಸ್ ಮಾಡಲ್ಲ, ಮೋರ್ ಇಂಟೆಲಿಜೆಂಟ್, ಮೋಸ್ಟ್ ಇಂಟೆಲಿಜೆಂಟ್. ಅಗೇನ್ ಡಿಫಿಕಲ್ಟ್ ಎಂಬ ವರ್ಡು, ಓಕೆ, ಮೋರ್ ಡಿಫಿಕಲ್ಟ್, ಮೋಸ್ಟ್ ಡಿಫಿಕಲ್ಟ್. ಪಾಪ್ಯುಲರ್ ಎಂಬ ವರ್ಡು, ಮೋರ್ ಪಾಪ್ಯುಲರ್, ಮೋಸ್ಟ್ ಪಾಪ್ಯುಲರ್. ಓಕೆ, ಸೊ ಹಾಗಾಗಿ ಸಿಲೆಬಲ್ಲು 3 or more ಇದ್ದರೆ ನಾವೇನು ಯೂಸ್ ಮಾಡ್ತೀವಿ, ಮೋರ್ ಯೂಸ್ ಮಾಡ್ತೀವಿ, ಕಂಪ್ಯಾರಿಟಿವ್ಗೆ ಮೋಸ್ಟ್ ಯೂಸ್ ಮಾಡ್ತೀವಿ, ಸೂಪರ್ಲೆಟಿವ್ಗೆ. ಸೊ ಪ್ಲೀಸ್ ಕೀಪ್ ದಿಸ್ ಇನ್ ಮೈಂಡ್. ಈ ಒಂದು 3 ಟೈಪ್ಸ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು, ನೀವೇನು ಮಾಡ್ಬೋದು, ಈಸಿಯಾಗಿ ಮಾಸ್ಟರ್ ಮಾಡ್ಬೋದು. ಸೊ ಒಂಚೂರು ರಿವೈಸ್ ಮಾಡೋಣ. ಸೊ ಏನೇನು ನೋಡಿದ್ವಿ, ಏನೇನು ಟೈಪ್ ನೋಡಿದ್ವಿ ಅಂತ. ಸೊ ಫಸ್ಟ್ ಟೈಪಲ್ಲಿ ಏನು ಮಾಡ್ತೀವಿ, ಕಂಪ್ಯಾರಿಟಿವ್ಗೆ ಇ ಆರ್ ಯೂಸ್ ಮಾಡ್ತೀವಿ, ಸೂಪರ್ಲೆಟಿವ್ಗೆ ಇ ಎಸ್ ಟಿ ಯೂಸ್ ಮಾಡ್ತೀವಿ. ದಟ್ ಇಸ್ ದ ಫಸ್ಟ್ ಟೈಪ್. ಸೆಕೆಂಡ್ ಟೈಪಲ್ಲಿ ಎಂಥ ರೀತಿಯಲ್ಲಿ ಕಂಪ್ಯಾರಿಸನ್ ಮಾಡ್ತೀವಿ. ಸೊ ಕೆಲವೊಂದು ವರ್ಡ್ಸ್ ಇರುತ್ತೆ, ಕೆಲವೊಂದು ಅಬ್ಜೆಕ್ಟಿವ್ ಇರುತ್ತೆ, ಅದನ್ನು ನಾವು ಕಂಪ್ಯಾರಿಟಿವ್ ಮತ್ತು ಸೂಪರ್ಲೆಟಿವ್ನಲ್ಲಿ ಯೂಸ್ ಮಾಡಬೇಕಾದ್ರೆ ವರ್ಡೇ ಕೂಡ ಚೇಂಜ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ಗುಡ್ ಎಂಬ ಒಂದು ವರ್ಡ್ ಇದೆ. ಸೊ ಗುಡ್ ಏನಾಗುತ್ತೆ, ಬೆಟರ್ ಆಗುತ್ತೆ, ಮತ್ತು ಸೂಪರ್ಲೆಟಿವಲ್ಲಿ ಏನಾಗುತ್ತೆ, ಬೆಸ್ಟ್ ಆಗುತ್ತೆ. ಓಕೆ, ಸೊ ಹಂಗೆ ಮುಂದೆ ನೋಡಬೇಕಾದ್ರೆ ಇನ್ನೊಂದು ಥರ್ಡ್ ಟೈಪಲ್ಲಿ ಏನಂತ ಅನ್ಬೇಕಾದ್ರೆ, ಇಫ್ ಅ ಸಿಲೆಬಲ್ ಇಸ್ 3 or more, ಸಿಲೆಬಲ್ ಬಂದು ಒಂದು ವರ್ಡಲ್ಲಿ, ಒಂದು ಅಬ್ಜೆಕ್ಟಿವಲ್ಲಿ 3 or more ಸಿಲೆಬಲ್ ಇದ್ದರೆ ಕಂಪ್ಯಾರಿಟಿವ್ಗೆ ಮೋರ್ ಯೂಸ್ ಮಾಡ್ತೀವಿ, ಸೂಪರ್ಲೆಟಿವ್ಗೆ ಮೋಸ್ಟ್ ಯೂಸ್ ಮಾಡ್ತೀವಿ. ಸೊ ಈ ಒಂದು 3 ಟೈಪ್ಸ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಸ್ಟೂಡೆಂಟ್ಸ್, ನೀವು ಈಸಿಯಾಗಿ ಮಾಸ್ಟರ್ ಮಾಡ್ಬೋದು ಈ ಒಂದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಓಕೆ, ಲೆಟ್ ಮಿ ಗಿವ್ ಯು ಫ್ಯೂ ಎಕ್ಸಾಂಪಲ್ ಆ್ಯಂಡ್ ಸ್ಟಾರ್ಟ್. ಸೊ ಒಂದು ಎಕ್ಸಾಂಪಲ್ ಇಲ್ಲಿ ಟಾಲ್ ಅಂತ ಒಂದು ವರ್ಡ್ ಇದೆ. ಓಕೆ, ಸೊ ಟಾಲ್ ಅಂತ ಒಂದು ವರ್ಡ್ ಇದೆ. ಸೊ ಪಾಸಿಟಿವ್ ಡಿಗ್ರಿ ಏನು ಬರುತ್ತೆ, ರವಿ ಇಸ್ ಟಾಲ್ ಅಂತ ಬರುತ್ತೆ. ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ರವಿ ಇಸ್ ಟಾಲರ್ ದೆನ್ ಅರ್ಜುನ್. ನೋಡಿ ಇಲ್ಲಿ ಎಷ್ಟು ಥಿಂಗ್ಸ್ನ ಕಂಪೇರ್ ಮಾಡಿದ್ದೀವಿ, 2 ಥಿಂಗ್ಸ್ನ ಕಂಪೇರ್ ಮಾಡಿದ್ದೀವಿ ಅಲ್ವಾ. ರೈಟ್, ಕೊನೆಗೆ ಸೂಪರ್ಲೆಟಿವ್ ಇಸ್ ದ ಹೈಯೆಸ್ಟ್ ಫಾರ್ಮ್ ಆಫ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಸೊ ರವಿ ಇಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಸೊ ಕ್ಲಾಸಲ್ಲೇ ರವಿ ಥರ ಯಾರು ಟಾಲ್ ಆಗಿಲ್ಲ ಅಂತ ಒಂದು ಎಕ್ಸಾಂಪಲ್. ಸೊ ಈ ವೆರಿ ಈಸಿ. ಪಾಸಿಟಿವ್ ಡಿಗ್ರಿಯಲ್ಲಿ ಏನು ಮಾಡಲ್ಲ ನಾವು, ಏನು ಕಂಪ್ಯಾರಿಸನ್ಸ್ ಮಾಡಲ್ಲ. ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಏನು ಮಾಡ್ತೀವಿ, 2 ಥಿಂಗ್ಸ್ಗೆ ಕಂಪೇರ್ ಮಾಡ್ತೀವಿ. ಸೂಪರ್ಲೆಟಿವ್ ಡಿಗ್ರಿಯಲ್ಲಿ 3 or more ಥಿಂಗ್ಸ್ಗೆ ಕಂಪೇರ್ ಮಾಡ್ತೀವಿ. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಓಕೆ, ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ಫಾಸ್ಟ್ ಅಂತ ಒಂದು ವರ್ಡ್ ಇದೆ. ಓಕೆ, ಸೊ ಈಗ ನೋಡೋಣ. ದ ಚೀತಾ ಇಸ್ ಫಾಸ್ಟ್. ಓಕೆ, ದ ಚೀತಾ ಇಸ್ ಫಾಸ್ಟ್ ಅಂತ ಇದೆ. ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಚೀತಾ ಇಸ್ ಫಾಸ್ಟರ್ ದೆನ್ ಹಾರ್ಸ್. ಚೀತಾ ಬಂದು ಹಾರ್ಸ್ಗಿಂತ ಫಾಸ್ಟು. ಓಕೆ, ನೆಕ್ಸ್ಟು ಚೀತಾ ಇಸ್ ದ ಫಾಸ್ಟೆಸ್ಟ್ ಲ್ಯಾಂಡ್ ಅನಿಮಲ್. ನೋಡಿ ಅಗೇನ್ ಇಲ್ಲಿ ಕಂಪ್ಯಾರಿಟಿವಲ್ಲಿ 2 ಥಿಂಗ್ಸ್ನ ಕಂಪೇರ್ ಮಾಡಿದ್ದೀವಿ. ಡಿಗ್ರೀಸಲ್ಲಿ ಸೂಪರ್ಲೆಟಿವ್ ಡಿಗ್ರಿಯಲ್ಲಿ
3 ಆರ್ ಮೋರ್ ಥಿಂಗ್ಸ್. ಸೊ ಹಿಂಗೆ ಒಟ್ಟಿಗೆ ಇಲ್ಲಿ ಒಟ್ಟಿಗೆ ಎಷ್ಟು ನಾವು ಕಂಪೇರ್ ಮಾಡಿದ್ವಿ, ಲ್ಯಾಂಡ್ ಅನಿಮಲ್ಸ್ಗೆ ಕಂಪೇರ್ ಮಾಡಿದ್ವಿ. ಅರ್ಥ ಆಯ್ತಾ? ಸೊ ಆ ರೀತಿ. ಥರ್ಡ್ ಎಕ್ಸಾಂಪಲ್, ಬ್ರೈಟ್. ದಿಸ್ ಸ್ಟಾರ್ ಇಸ್ ಬ್ರೈಟ್. ಓಕೆ, ಫಾರ್ ಎಕ್ಸಾಂಪಲ್ ದಿಸ್ ಸ್ಟಾರ್ ಇಸ್ ಬ್ರೈಟ್. ದಿಸ್ ಸ್ಟಾರ್ ಇಸ್ ಬ್ರೈಟರ್ ದ್ಯಾನ್ ದಟ್ ಸ್ಟಾರ್. ಸೊ ಈ ಸ್ಟಾರು ಆ ಸ್ಟಾರ್ಗಿಂತ ಬ್ರೈಟ್ ಆಗಿದೆ. ಓಕೆ, ಸೊ ಅಗೇನ್ 2 ಥಿಂಗ್ಸ್ನ ಕಂಪೇರ್ ಮಾಡಿದ್ವಿ. ಓಕೆ, ನೋಡಿ ಇಲ್ಲಿ ದ ಸನ್ ಇಸ್ ದ ಬ್ರೈಟೆಸ್ಟ್ ಆಬ್ಜೆಕ್ಟ್ ಇನ್ ಆರ್ ಡೇ ಟೈಮ್. ನೋಡಿ ಇಲ್ಲಿ ಬ್ರೈಟೆಸ್ಟ್ ಸನ್ ಬಂದು ಏನೆಂದಿದ್ದೀವಿ, ಸನ್ ಬಂದು ಬ್ರೈಟೆಸ್ಟ್ ಆಗಿದೆ ಡೇ ಟೈಮ್ ಸ್ಕೈಯಲ್ಲಿ. ಸೊ ಈ ಒಂದು ಸ್ಕೈಯಲ್ಲಿ ಸನ್ ಬಿಟ್ಟು ಡೇ ಟೈಮಲ್ಲಿ ಯಾವುದೇ ಒಂದು ಸ್ಟಾರು ಬ್ರೈಟ್ ಆಗಿಲ್ಲ ಅಂತ ಅನ್ಬೋದು. ಓಕೆ, ಸೊ ಇಷ್ಟು ಎಕ್ಸಾಂಪಲ್ಸ್ನ ನಾವು ಕಂಪೇರ್ ಮಾಡಿಕೊಂಡ್ರೆ ಸಾಕು ಸ್ಟೂಡೆಂಟ್ಸ್, ಈಸಿಯಾಗಿ ಮಾಸ್ಟರ್ ಮಾಡ್ಬೋದು. ದೀಸ್ ಆರ್ ಫ್ಯೂ ಎಕ್ಸಾಂಪಲ್ಸ್. ಸೊ ಈಗ ಏನು ಮಾಡೋಣ, ಎಕ್ಸಾಮ್ ಟೈಮಲ್ಲಿ ಯಾವ ರೀತಿಯಲ್ಲಿ ಕ್ವಶನ್ ಕೇಳ್ತಾರೆ ಅಂತ ನೋಡೋಣ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಬೋರ್ಡ್ ಎಕ್ಸಾಮ್ಸಲ್ಲಿ ಹೆಂಗೆ ಕೇಳ್ತಾರೆ ಕ್ವಶನ್ಸು ಅನ್ಬೇಕಾದ್ರೆ ನೋಡಿ, ಈ ರೀತಿ ಒಂದು ಕ್ವಶನ್ ಕೊಟ್ಟಿರ್ತಾರೆ, ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ಇದು ಬಂದು ಸೆಕೆಂಡ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ಗೆ. ಸೆಕೆಂಡ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ಗೆ 1 ಮಾರ್ಕ್ಗೆ ಬರುತ್ತೆ. ಸೊ ಬೇಸಿಕಲಿ ಈ ರೀತಿ ಏನು ಮಾಡಿರ್ತಾರೆ, ಒಂದು ಸೆಂಟೆನ್ಸ್ನ ಕೊಟ್ಟಿರ್ತಾರೆ, ಅದನ್ನು ಯಾವ ಡಿಗ್ರಿಗೆ ಕಂಪೇರ್ ಮಾಡಬೇಕಂತ ಅವರೇ ಕೊಟ್ಟಿರ್ತಾರೆ. ಅದನ್ನು ಯಾವ ಡಿಗ್ರಿಗೆ ಕಂಪೇರ್ ಮಾಡಂತ ಅವರೇ ಕೊಟ್ಟಿರ್ತಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಕ್ವಶನ್ ನೋಡೋಣ. ವಂದೇ ಭಾರತ್ ಇಸ್ ದ ಫಾಸ್ಟೆಸ್ಟ್ ಟ್ರೈನ್ ಇನ್ ಇಂಡಿಯಾ. ಸೊ ಫಾಸ್ಟೆಸ್ಟ್ ಅನ್ಬೇಕಾದ್ರೆ ಇದೇನಾಗುತ್ತೆ, ಇದು ಒಂದು ಸೂಪರ್ಲೇಟಿವ್ ಡಿಗ್ರಿ ಆಗುತ್ತೆ. ಯಾವ ಡಿಗ್ರಿ ಇದು, ಸೂಪರ್ಲೇಟಿವ್ ಡಿಗ್ರಿ. ಸೊ ಹಾಗೆ ನೋಡಬೇಕಾದ್ರೆ ವಂದೇ ಭಾರತ್ ಇಸ್ ದ ಫಾಸ್ಟೆಸ್ಟ್ ಟ್ರೈನ್ ಇನ್ ಇಂಡಿಯಾ. ಇದನ್ನು ಹೆಂಗೆ ಕಂಪೇರ್ ಮಾಡಬೇಕು, ಸೂಪರ್ಲೇಟಿವ್ ಡಿಗ್ರಿಗೆ ಕಂಪೇರ್ ಮಾಡಬೇಕು. ಮಾಡಿದ್ರೆ ಕಂಪ್ಯಾರಿಟಿವ್ ಡಿಗ್ರಿಗೆ ಕಂಪೇರ್ ಮಾಡಬೇಕು. ಮಾಡಿದ್ರೆ ಆನ್ಸರ್ ನೋಡಿ, ವಂದೇ ಭಾರತ್ ಇಸ್ ಫಾಸ್ಟರ್ ದ್ಯಾನ್ ಅದರ್ ಟ್ರೈನ್ ಇನ್ ಇಂಡಿಯಾ. ನೋಡಿ 2 ಥಿಂಗ್ಸ್ನ ಕಂಪೇರ್ ಮಾಡಿದ್ದೀನಿ, ಅದರ್ ಟ್ರೈನ್ಸ್ಗೆ ಕಂಪೇರ್ ಮಾಡಿದ್ದೀವಿ. ಆ ರೀತಿ ಏನು ಮಾಡ್ಬೋದು, ನೀವು ಆನ್ಸರ್ನ ಪಡಿಬೋದು. ನೆಕ್ಸ್ಟ್ ಎಕ್ಸಾಂಪಲ್ನ ನೋಡೋಣ. ಈಗ ಅಗೇನ್ ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ಸೊ ಇಲ್ಲಿ ಕಂಪ್ಯಾರಿಟಿವ್ ಡಿಗ್ರಿ ಅಗೇನ್ ಇದೆ. ಸೊ ಜಸ್ಟ್ ಫ್ಯೂ ಎಕ್ಸಾಂಪಲ್ಸ್ ಫ್ರಮ್ ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ಸ್. ಓಕೆ, ಸೊ ರೋಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್ ಇನ್ ದ ಗಾರ್ಡನ್. ಸೊ ಇಲ್ಲಿ ರೋಸ್ನ ಏನಕ್ಕೆ ಕಂಪೇರ್ ಮಾಡಿದರೆ, ಮೋಸ್ಟ್ ಬ್ಯೂಟಿಫುಲ್ಗೆ ಕಂಪೇರ್ ಮಾಡಿದ್ದೇನೆ. ಇದನ್ನು ನೋಡಬೇಕಾದ್ರೆ ಇದು ಟೈಪ್ 3 ಕ್ವೆಶ್ಚನು. ಓಕೆ, ಟೈಪ್ 3ಅಲ್ಲಿ ಏನು ನೋಡಿದ್ವಿ, ಟೈಪ್ 3ಅಲ್ಲಿ ಸಿಲೆಬಲ್ಲು 3 ಆರ್ ಮೋರ್ ಇದ್ದರೆ, ಸಿಲೆಬಲ್ಲು 3 ಆರ್ ಮೋರ್ ಇದ್ದರೆ ಕಂಪ್ಯಾರಿಟಿವ್ಗೆ 3 ಯೂಸ್ ಮಾಡಬೇಕು, ಸೂಪರ್ಲೇಟಿವ್ಗೆ ಮೋಸ್ಟ್ ಯೂಸ್ ಮಾಡಬೇಕು. ಅಷ್ಟು ಸಿಂಪಲ್ಲು. ಸೊ ರೋಸ್ ಏನು ಬರುತ್ತೆ, ರೋಸ್ ಇಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್ ಫ್ಲವರ್ ಇನ್ ದ ಗಾರ್ಡನ್. ಸೊ ಸಿಂಪಲ್ ಸ್ಟೂಡೆಂಟ್ಸ್. ಓಕೆ, ಸೊ ಈ ರೀತಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋದರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಈಸಿಯಾಗಿ ಮಾಸ್ಟರ್ ಮಾಡ್ಬೋದು. ಓಕೆ, ಸೊ 1 ಎಕ್ಸಾಂಪಲ್ ಫಾರ್ ದ ಫಸ್ಟ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್. ಸೊ ಫಸ್ಟ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ಗೆ ಈ ರೀತಿ ಕ್ವಶನ್ಸ್ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ 1 ಡಿಗ್ರಿನ ಕೊಟ್ಟಿರ್ತಾರೆ, ಅದನ್ನು ನೀವು ಮಿಕ್ಕಿರುವ 2 ಡಿಗ್ರಿಗೆ ಕಂಪೇರ್ ಮಾಡಬೇಕು. ಸೊ ಇಲ್ಲಿ ಏನು ಮಾಡಿದ್ದಾರೆ, ರವಿ ವರ್ಮಾ ವಾಸ್ ಒನ್ ಆಫ್ ದ ಮೋಸ್ಟ್ ಕ್ರಿಯೇಟಿವ್ ಆರ್ಟಿಸ್ಟ್. ಸೊ ಮೋಸ್ಟ್ ಅಂತ ಪದ ಬರಬೇಕಾದ್ರೆ ಇದು ಯಾವ ಡಿಗ್ರಿ, ಇದು ಬಂದು ಸೂಪರ್ಲೇಟಿವ್ ಡಿಗ್ರಿ. ಓಕೆ, ಸೊ ಈ ಒಂದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಅವ್ರು ಕೊಟ್ಟಿರ್ತಾರೆ. ಸೊ ನೀವೇನು ಮಾಡಬೇಕು, ಅದನ್ನು ಪಾಸಿಟಿವ್ ಡಿಗ್ರಿಯಲ್ಲಿ ಮತ್ತು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ನೀವು ಚೇಂಜ್ ಮಾಡಬೇಕು. ಓಕೆ, ಸೊ ಲೆಟ್ ಮಿ ಗಿವ್ ದಿ ಆನ್ಸರ್. ರವಿ ವರ್ಮಾ ವಾಸ್ as creative as most of the other artists in India. Comparative degree Ravi Verma was more creative than many other artists in India. ಸೊ ಈ ರೀತಿ ನೀವು ಕಂಪೇರ್ ಮಾಡಿ ಬಂದರೆ ಸಾಕು ಸ್ಟೂಡೆಂಟ್ಸ್, ಈಸಿಯಾಗಿ ಮಾಸ್ಟರ್ ಮಾಡ್ಕೋಬೋದು. ಓಕೆ ಸ್ಟೂಡೆಂಟ್ಸ್, ಸೊ ವಿ ಹ್ಯಾವ್ ಕಮ್ ಟು ದಿ ಎಂಡ್ ಆಫ್ ದ ವಿಡಿಯೋ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ಕ್ಲಾಸ್. ಸೊ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ನೆಕ್ಸ್ಟು ಯಾವ ಗ್ರಾಮರ್ ಟಾಪಿಕ್ಸಿಂದ ವೀಡಿಯೋ ಬೇಕಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ಆ ಒಂದು ವಿಡಿಯೋ ನಿಮಗೋಸ್ಕರ ತಗೊಬರ್ತೀವಿ. ಸಿ ಆಲ್ ನೆಕ್ಸ್ಟ್ ಟೈಮ್. ಬಾಯ್.